ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವಿಜಯ್ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ಸಂಡೇ. ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆನ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನನ್ನ ಮಗಳನ್ನ ಮೊದಲು ಮಲಗಿಸ್ಬೇಕು. ಅವಳು ಮಲ್ಕೊಂಡ್ಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗೋದು. ಮಗು ಹೇಳೋವರೆಗೂ ಅಡುಗೆನೂ ರೆಡಿ ಇರಬೇಕು. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಚಾಪ್ಸ್ ಮತ್ತು ಕಬಾಬ್. ಮೊದಲೇ ಚಿಕನ್ನ ಕ್ಲೀನಾಗಿ ತೊಳೆದು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಚಿಕನ್ನ ಬಾಡಿಸೋಕಿಟ್ಟು ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದ್ರ ಜೊತೆ ಅರ್ಧ ಕಟ್ಟು ಬಿಡಿಸಿ ತೊಳೆದಿರೋ ಪಾಲಕ್ ಸೊಪ್ಪು, 1 ಸ್ಪೂನಷ್ಟು ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 10 ನಿಮಿಷ ಬಾಡಿಸ್ಕೊಂಡೆ. ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ತಗೊಂಡೆ. ಬನ್ನಿ ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ಕಬಾಬ್ ರೆಡಿ ಮಾಡ್ಕೊಳ್ಳೋಣ. ನನಗೆ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಜೊತೆಗೆ ಭಯ ಬೇರೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ವಿಡಿಯೋ ಮಾಡಿದ್ದು ಅಷ್ಟೇ. ಕಬಾಬ್ಗೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆಯ ಬಿಳಿ ಭಾಗ ಅಂದರೆ ಎಗ್ ವೈಟ್ ಮಾತ್ರ ಹಾಕಿದ್ದೀನಿ. 1 ಟೈಮಿಗೆ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಕಬಾಬ್ ಮಾಡೋಣ ಅಂತ. ನೆಕ್ಸ್ಟು 1/4 ಸ್ಪೂನ್ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಅಂದಹಾಗೆ ಕಬಾಬ್ ಪೌಡರ್ನ ಚಿಕನ್ ಶಾಪ್ ಅವರೇ ತಂದುಕೊಟ್ಟಿದ್ರು. ಒಂದು ಸಲ ಟ್ರೈ ಮಾಡಿ ಮೇಡಮ್, ತುಂಬ ಚೆನ್ನಾಗಿದೆ, ಮತ್ತೆ ನೀವೇ ಕೇಳಿ ತರಿಸ್ಕೊತೀರಾ ಅಂದಿದ್ರು. ನಾನು ನೋಡುವ ಅಂತ ಹೆಸರಿಲ್ಲದೆ ಇರೋ ರೆಡಿಮೇಡ್ ಕಬಾಬ್ ಪೌಡರ್ನೇ ಹಾಕಿ ಕಲಸಿ ಒಂದು 5-10 ನಿಮಿಷ ನೆನೆಯೋದಕ್ಕೆ ಬಿಟ್ಟೆ. ನಮ್ಮ ಹಾಸನ ಸೈಡ್ ವೆದರ್ ಹೇಗೆ ಅಂತ ಗೊತ್ತೇ ಇದೆಯಲ್ಲ, ಅದರಲ್ಲೂ ಆಷಾಢ ಬೇರೆ, ಕೇಳಬೇಕಾ? ವೆದರಿಗೆ ಹುಷಾರಿಲ್ಲದೆ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ವಾಯ್ಸ್ ಓವರ್ ಹೇಗೆ ಬರುತ್ತೋ ಗೊತ್ತಿಲ್ಲ, ನೀವೇ ಹೇಳಬೇಕು. ಹೋಗ್ತಾ ಕಲ್ತ್ಕೋತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ, ಪ್ರೋತ್ಸಾಹಿಸಿ. ಫಸ್ಟ್ ತವಾ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ 2 ದಪ್ಪಗಿರೋ ಈರುಳ್ಳಿ ಕುಯ್ದು ಸಾರಿಗೆ ಖಾರಕ್ಕೆ ಬೇಕಾಗಿರೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡೆ. ಚಿಕನ್ ಜೊತೆ ಬೇಯೋಕ್ಕಿಟ್ಟಿದ್ದ ಪಾಲಕ್ ಸೊಪ್ಪನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿಕೊಂಡು ನನ್ನ ಮಗಳಿಗೆ ಚಿಕನ್ ಸೂಪ್ ತೆಗೆದೆ. ನಾವೇನೋ ಖಾರ ತಿಂತೀವಿ, ಪಾಪ ಮಕ್ಕಳು ತಿಂತಾರಾ? ಸಾರಿನ ಜೊತೆ ಸೂಪ್ ಮಿಕ್ಸ್ ಮಾಡಿ ತಿನ್ಸಿದ್ರೆ ಖಾರ ಅಂತ ಅನಿಸೋದಿಲ್ಲ. ಇನ್ನೊಂದು ತಟ್ಟೆಯಲ್ಲಿ ಚಕ್ಕೆ, ಲವಂಗ, ಕರಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಬೆಂದಿರೋ ಪಾಲಕ್ ಸೊಪ್ಪು, ಕಾಯಿ ತುರಿ, ಫ್ರೈ ಮಾಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗರಾಯ ಆಟ ಆಡಿ ಸುಸ್ತಾಗಿ ಬಂದಿದ್ದ. ಅವನ ಮುಖದಲ್ಲಿ 2 ಗಂಟೆ ಆದರೂ ಇನ್ನೂ ನಮ್ಮಮ್ಮ ಊಟ ಕೊಟ್ಟಿಲ್ವಲ್ಲ ಅನ್ನೋ ಕೋಪ ಎದ್ದು ಕಾಣಿಸ್ತಾ ಇತ್ತು. ಹಾಗೋ ಹೀಗೋ ಅವನ ಸಮಾಧಾನ ಮಾಡಿ ಕಳಿಸಿದ್ದಾಯಿತು. ನಮ್ಮ ಯಜಮಾನ್ರು ಚಿಕನ್ ಸಾರನ್ನು ರಸಮ್ ಮಾಡಬೇಡಮ್ಮ ತಾಯಿ ಅಂತ ಪ್ರೀತಿಯಿಂದ 1-2 ಬುದ್ಧಿ ಮಾತು ಹೇಳಿ ಹೋಗಿದ್ರು. ನನಗೂ ನೆನಪಿತ್ತಲ್ಲ, ಅದಕ್ಕೆ ಜಾಸ್ತಿ ನೀರು ಹಾಕಿಲ್ಲ. ಸಾರು ಕುದಿ ಬರೋವರೆಗೂ ಈ ಕಡೆ ಕಬಾಬ್ ಕರೆದೆ. ಇಷ್ಟೊತ್ತಿಗೆ ಸಾರು ರೆಡಿ ಆಯಿತು. ನನ್ನ ಮಗಳು ಎದ್ಲು. ಯಜಮಾನ್ರು ಹಸುಕೊಂಡು ಬಂದಿದ್ದರು. ಜೊತೆಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು. ಅವ್ರ ಜೊತೆ ಮಾತಾಡ್ತಾ ಅಡುಗೆ ಆಗಿದ್ದೇ ಗೊತ್ತಾಗಲಿಲ್ಲ. ಬೇಗ ಎಲ್ಲರಿಗೂ ಬಡಿಸಿ ಅಡುಗೆ ಹೇಗಾಗಿದೆ ಅಂತ ರಿವ್ಯೂ ಕೇಳೋದಕ್ಕೋಸ್ಕರ ಕಾಯ್ತಾ ಇದ್ದೆ.
बच्ची प्रोसेस ಯಾಕಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಅಡುಗೆ ಏನೋ ಮಾಡ್ತೀವಿ, ಆದರೆ ನಮ್ಮ ಮನೆಯವ್ರ ಕೈಲಿ ಸೈ ಅನ್ಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಲ್ವಾ. ಇದಾಗಿತ್ತು ನನ್ನ ಭಾನುವಾರದ ಬಾಡೂಟ. ನಿಮಗೆ ನನ್ನ ಮೊದಲನೇ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಸಾಯಿ ಕೈ ಚಾಪಿಸ್ ಬೇಸಾಯಿ